जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाखहरं विदुः ಇಲ್ಲಿಯವರೆಗೆ ಭಾಗವತದ 5ನೇ ಸ್ಕಂದದ 20 ಅಧ್ಯಾಯಗಳ ವಿವರಣೆಯನ್ನು ನಾವು ಗಮನಿಸಿದ್ದೇವೆ. ಇನ್ನು ಮುಂದೆ 21ನೇ ಅಧ್ಯಾಯದ ಭಾವಾರ್ಥವನ್ನು ನಾವು ಗಮನಿಸಬೇಕು. ಅದರಲ್ಲಿ ಶುಕಾಚಾರ್ಯರು ಇಲ್ಲಿಯವರೆಗೆ ಭೂಮಂಡಲದ ವಿಸ್ತಾರ ಎಷ್ಟಿದೆ, 7 ದ್ವೀಪಗಳು, ಜಂಬೂ ದ್ವೀಪ, ಪ್ಲಕ್ಷ, ಶಾಲ್ಮಲ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಅಂತ 7 ದ್ವೀಪಗಳು. ಅದರಲ್ಲಿ ಲವಣೋದಕ, ಈಶ್ವರ ಸೋದ, ಸುರಾ ಸಮುದ್ರ, ಘೃತೋದಕ, ದಧಿ ಸಮುದ್ರ, ಕ್ಷೀರ ಸಮುದ್ರ, ನಂತರದಲ್ಲಿ ಶುದ್ಧೋದಕ, ಅದಾದ ನಂತರದಲ್ಲಿ ಕಾಂಚನಮಯ ಭೂಮಿ, ಮಾನಸೋತ್ತರ ಪರ್ವತ, ಅದಾದ್ಮೇಲೆ ಲೋಕಾಲೋಕ ಪರ್ವತಗಳು, ಇಲ್ಲೆಲ್ಲ ಸೂರ್ಯನ ಸಂಚಾರವಾಗ್ತಾ ಇರತ್ತೆ ಅಂತ ಹೇಳಿ ಒಂದೊಂದು ದ್ವೀಪಕ್ಕೂ ಕೂಡ ಎಷ್ಟು ವಿಸ್ತಾರ ಇದೆ, 1ನೇ ದ್ವೀಪಕ್ಕಿಂತ 2ನೇ ದ್ವೀಪದ ವಿಭಾಗ ಎಷ್ಟಿದೆ, ಈ ಎಲ್ಲ ವಿಷಯಗಳನ್ನು ಕೂಡ ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಇದು ಆದ್ಮೇಲೆ ಭೂಮಂಡಲದ ವಿಸ್ತಾರ, ಇದರ ಅಳತೆ, ಇಲ್ಲಿರುವಂತಹ ಜನರ ಲಕ್ಷಣಗಳು, ಭೂಮಂಡಲದಲ್ಲಿರುವಂತಹ ಆಯಾಯ ದ್ವೀಪದಲ್ಲಿ ವಾಸ ಮಾಡುವಂತಹ ಜೀವರ ಜೀವನ ಶೈಲಿ ಹೇಗಿದೆ ಅಂತ ಹೇಳಿದ ಮೇಲೆ ಇದಕ್ಕನುಗುಣವಾಗಿ ಉಳಿದ ಎಲ್ಲ ಲೋಕಗಳನ್ನು ಕೂಡ ಅವುಗಳ ವಿಸ್ತಾರ ಇದೆಲ್ಲವೂ ಕೂಡ ಸುಲಭವಾಗಿ ತಿಳಿದುಕೊಳ್ಳಬಹುದು ಅನ್ನುವ ಅಭಿಪ್ರಾಯದಿಂದ ಅದನ್ನ ನಿರೂಪಣೆ ಮಾಡಲಿಕ್ಕೆ ಅಂತ ಹೊರಡ್ತಾ ಇದ್ದಾರೆ. ಇದು ಹೇಗೆ ಅಂತ ಹೇಳಿದ್ರೆ, ಈ 2 ದಳಗಳ ಧಾನ್ಯ ಇರುತ್ತೆ. ಉದಾಹರಣೆಗೆ ಒಂದು ಕಡಲೆಕಾಯಿಯ ಬೀಜವೋ ಅಥವಾ ಗೋಡಂಬಿಯದ್ದೋ ಅಥವಾ ಬಾದಾಮಿಯದ್ದೋ ಯಾವ್ದೋ ಒಂದು ಬೀಜವನ್ನ ತಗೊಂಡ್ವಿ ಅಂತಂದ್ರೆ ಒಂದು ಅರ್ಧ ಭಾಗವನ್ನು ಮುರಿದ್ವಿ ಅಂತಂದ್ರೆ ಇನ್ನೊಂದು ಅರ್ಧ ಎಷ್ಟಿರತ್ತೆ ಅಂತ ಒಂದು ಅರ್ಧ ಭಾಗವನ್ನು ನೋಡ್ಕೊಂಡು ಇನ್ನೊಂದು ಅರ್ಧ ಎಷ್ಟಿದೆ ಅಂತ ನಾವು ಊಹಿಸಿ ಬಿಡಬಹುದು. ಅದಕ್ಕೆ ಅಂತ ಬಹಳ ಪ್ರಯತ್ನ ಮಾಡ್ಬೇಕಾಗಿಲ್ಲ, ತನ್ನಷ್ಟಕ್ಕೆ ತಾನೇ ಗೊತ್ತಾಗಿ ಹೋಗ್ಬಿಡತ್ತೆ. ಅದೇ ರೀತಿಯಾಗಿ ಸ್ವರ್ಗ ಮತ್ತು ಭೂಮಿ ಇವು 2ರ ವಿಸ್ತಾರ ಎಷ್ಟು ಅಂತ ಗೊತ್ತಾಗ್ಬೇಕು ಅಂದ್ರೆ ಭೂಮಿಯ ವಿಸ್ತಾರ ಎಷ್ಟಿದೆಯೋ, ಭೂಮಂಡಲದ ವಿಸ್ತಾರ ಎಷ್ಟೋ, ಸ್ವರ್ಗಲೋಕದ ವಿಸ್ತಾರವೂ ಅಷ್ಟೇ. ಇನ್ನೊಂದರ ಪ್ರಮಾಣವನ್ನು ಕೂಡ ಸುಲಭವಾಗಿ ತಿಳಿಯಬಹುದು. ಈ ಸ್ವರ್ಗ ಮತ್ತು ಭೂಮಿಗಳ ವಿಸ್ತಾರ ಎಷ್ಟಿದೆಯೋ ಇದರ ಮಧ್ಯದಲ್ಲಿರುವಂತಹ ಅಂತರಿಕ್ಷ ಲೋಕದ ವಿಸ್ತಾರವೂ ಕೂಡ ಇಷ್ಟೇ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಶುಕಾಚಾರ್ಯರು ತಮ್ಮ ಮಾತಿನಲ್ಲಿ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಏತಾವಾನೇವ ಭೂವಲಯಸ್ಯ ಸನ್ನಿವೇಶಃ ಪ್ರಮಾಣ ಲಕ್ಷಣತೋ ವ್ಯಾಖ್ಯಾತಃ ಏತೇನೈವ ಹಿ ದಿವೋ ಮಂಡಲಮಾನಂ ತದ್ವಿದಃ ಉಪದಿಶಂತಿ ದ್ವಿದಲ ನಿಷ್ಪಾವಾದೀನಾಂ
ತದಂತರೇಣ ಅಂತರಿಕ್ಷಂ ಉಪಸಂಧಿತಂ. ಎರಡು ದಳಗಳಲ್ಲಿ ಒಂದು ದಳಗಳ ಆಳ ಅಗಲ ಇವುಗಳನ್ನು ತಿಳಿದು ಬಿಟ್ರೆ ಇನ್ನೊಂದರದ್ದು ಕೂಡ ಸುಲಭವಾಗಿ ಹೇಗೆ ತಿಳಿಯಬಹುದೋ ಅದರಂತೆ ಇಲ್ಲಿಯೂ ಕೂಡ ತಿಳಿಯಬಹುದು. ಅದರಿಂದಾಗಿ ಭೂಮಂಡಲದ ವಿಸ್ತಾರವನ್ನು ತಿಳಿದಿದ್ರಿಂದಾಗಿ ಸ್ವರ್ಗಲೋಕದ ವಿಸ್ತಾರವೂ ಇದರಷ್ಟೇ ಅಂತ ತಿಳಿರಿ. ಅಂತರಿಕ್ಷ ಲೋಕದ ವಿಸ್ತಾರವೂ ಇಷ್ಟೇ. ಇಷ್ಟ ಆದ್ಮೇಲೆ ಈಗ ನಾವೆಲ್ಲ ಯಾರಿಂದ ಬದುಕಿದ್ದೇವೆಯೋ, ಯಾವ ಸೂರ್ಯರೂಪಿಯಾದಂತಹ ಪರಮಾತ್ಮನ ಅನುಗ್ರಹದಿಂದಾಗಿ ಇಡೀ ಭೂಮಂಡಲ ಜೀವಜಾತಗಳೆಲ್ಲವೂ ಕೂಡ ಬದುಕ್ತಾ ಇದೆಯೋ, ಆ ಸೂರ್ಯದೇವರ ತಿರುಗಾಟದ ಬಗ್ಗೆ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ನಾವು ಹಿಂದೆ ಒಂದು ಮಾನಸೋತ್ತರ ಪರ್ವತ ಅಂತ ನಿರೂಪಣೆ ಮಾಡಿದೆವು. ಸೂರ್ಯ ಒಂದು ಚಕ್ರದ ಮೇಲೆ ಕುಳಿತುಕೊಂಡು ಹೋಗ್ತಾ ಇದ್ದಾನೆ. ನಾವೆಲ್ಲ ಇದು ಹೇಗೆ ಅಂತ ಕಲ್ಪನೆ ಮಾಡಿಕೊಳ್ಬೇಕಷ್ಟೆ. ಇದೆಲ್ಲ ಕೆಲವೊಂದಿಷ್ಟು ಕಥೆಗಳನ್ನ ಒಗಟಿನ ರೀತಿಯಲ್ಲಿ ಶಾಸ್ತ್ರಕಾರರು ನಿರೂಪಣೆ ಮಾಡ್ತಾರೆ. ನಮಗೆಲ್ಲ ಈ ರೀತಿಯಾಗಿ ತಿಳಿದುಕೊಳ್ಬೇಕು. ನಮ್ಮ ಜೀವನ ಅನ್ನುವಂಥದ್ದು ಒಂದು ಗೊಂಬೆ ಆಟ ಇದ್ದ ಹಾಗೆ ಅಂತ ಅದ್ ನಿರೂಪಣೆ ಮಾಡ್ತಾರೆ. ಗೊಂಬೆ ಆಟ ಅಂತಂತ ಹೇಳಿದ್ರೆ ಗೊಂಬೆ ಆಡಿಸೋನು ಕೈಕಾಲೆಲ್ಲ ಹೇಗೆ ಎತ್ತಾನೋ ಆ ರೀತಿಯಾಗಿ ನಮ್ಮನ್ನು ಕೂಡ ಕೈಕಾಲು ಎತ್ತಿ ಯಾರೋ ಒಬ್ಬನ ಆಡಿಸ್ತಾ ಇದ್ದಾನೆ ಅಂತ ಅರ್ಥ. ಅಲ್ಲೆಲ್ಲ ಹಗ್ಗಗಳು ಕಾಣಿಸತ್ತೆ, ಅದೆಲ್ಲ ಕಾಣಿಸತ್ತೆ, ನಮಗೆ ಯಾರು ಹಗ್ಗ ಹಾಕಿ ಎಳಿತಾ ಇರೋದು ಕಾಣಿಸೋದಿಲ್ಲಲ್ಲ ಅಂತ ಯೋಚನೆ ಮಾಡಬಾರ್ದು. ಅದರ ಅಭಿಪ್ರಾಯ ನಾವೆಲ್ಲರೂ ಅಸ್ವತಂತ್ರರು ಅನ್ನೋದಷ್ಟೇ ಅದರ ಹಿಂದ್ಗಡೆಯಲ್ಲಿರುವ ಅಭಿಪ್ರಾಯ. ಅದೇ ರೀತಿಯಾಗಿ ಇಲ್ಲೆಲ್ಲ ಕೆಲವೊಂದಿಷ್ಟು ಕಥೆಗಳನ್ನ ಒಗಟಿನ ರೀತಿಯಲ್ಲಿ ಹೇಳ್ತಾರೆ. ಅದರ ಅಭಿಪ್ರಾಯವನ್ನಷ್ಟನ್ನ ನಾವೆಲ್ಲ ಗ್ರಹಣೆ ಮಾಡಬೇಕು. ಸೂರ್ಯದೇವರು ಈ ಮೂರು ಲೋಕಗಳಲ್ಲಿ ಅಂತರಿಕ್ಷ, ಸ್ವರ್ಗ ಮತ್ತು ಭೂಮಿ, ಈ ಮೂರು ಲೋಕಗಳಲ್ಲೂ ಕೂಡ ಸಂಚಾರ ಮಾಡ್ತಾ ಇದ್ದಾನೆ. ಈ ಮೂರು ಲೋಕಗಳಿಗೂ ಕೂಡ ಬೆಳಕನ್ನ ಕೊಡುವವನಾಗಿ ಸೂರ್ಯದೇವರು ಇದ್ದಾರೆ. ಈ ಸೂರ್ಯನ ಗತಿ ಹೇಗಿರತ್ತೆ ಅಂತಂದ್ರೆ, ನಾವೆಲ್ಲ ಬೇಸಿಗೆ ಕಾಲದಲ್ಲಿ ಹಗಲಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರತ್ತೆ, ರಾತ್ರಿಯ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನ ಸ್ವಲ್ಪ ಚಳಿಗಾಲ ಈ ಸಮಯ ಬಂತು ಅಂತಂದು ಹೇಳಿದರೆ ಹಗಲು ಮತ್ತು ರಾತ್ರಿಯ ಪ್ರಮಾಣ ಎರಡೂ ಸಮಾನವಾಗಿರುತ್ತೆ. ಇದರಲ್ಲೇ ಇನ್ನೊಂದಿಷ್ಟು ಕಾಲದಲ್ಲಿ ಸ್ವಲ್ಪ ಹಗಲಿನ ಪ್ರಮಾಣ ಕಡಿಮೆ ಇರುತ್ತೆ, ರಾತ್ರಿಯ ಪ್ರಮಾಣ ಜಾಸ್ತಿ ಇರುತ್ತೆ. ಆಯಾಯ ಕಾಲಕ್ಕೆ ಅನುಗುಣವಾಗಿ 12 ರಾಶಿಗಳಲ್ಲಿ ಸೂರ್ಯನ ಸಂಚಾರ ನಿರಂತರವಾಗಿ ಆಗ್ತಾ ಇರುತ್ತೆ. ಯಾಕೆ ಈ ರೀತಿಯಾಗಿ ಎಲ್ಲ ಸಮಯದಲ್ಲಿ ಒಂದೇ ರೀತಿಯಾಗಿ ಯಾಕೆ ಹೋಗೋದಿಲ್ಲ? ಸೂರ್ಯದೇವರು ಮಾನಸೋತ್ತರ ಪರ್ವತಗಳ ಮೇಲೆ ಸಂಚಾರ ಮಾಡ್ತಾ ಇದ್ದಾರೆ. ಮಾನಸೋತ್ತರ ಪರ್ವತಗಳು ಅಂತಂದು ಹೇಳಿದ್ರೆ ನಾವು ಹಿಂದೆ ಹೇಳಿದ್ದೇವೆ, ಪುಷ್ಕರ ದ್ವೀಪವನ್ನ 2 ವಿಭಾಗವಾಗಿ ವಿಂಗಡಣೆ ಮಾಡುವಂತಹ ಪರ್ವತಗಳನ್ನ ಮಾನಸೋತ್ತರ ಪರ್ವತ ಅಂತ ಕರೀತಾರೆ. ಪರ್ವತಗಳು ಎಲ್ಲವೂ ಕೂಡ ಟಾರ್ ರೋಡ್ ಇದ್ದ ಹಾಗೆ, ಎಕ್ಸ್ಪ್ರೆಸ್ ವೇಗಳಿದ್ದ ಹಾಗೆ ಸಮಾನಾಂತರವಾಗಿ ಅವುಗಳು ನಿರ್ಮಿತವಾಗಿರೋದಿಲ್ಲ. ಒಂದರಲ್ಲಿ ಮೇಲಿರತ್ತೆ, ಇನ್ನೊಂದರಲ್ಲಿ ಕೆಳಗಿರತ್ತೆ, ತಗ್ಗು ಏರಿನ ಜಾಗಗಳೆಲ್ಲ ಇರತ್ತೆ. ತಗ್ಗಿನ ಜಾಗದಲ್ಲಿ ಸೂರ್ಯ ಸಂಚಾರ ಮಾಡ್ಬೇಕಾದ್ರೆ ಬೇಗನೆ ಸೂರ್ಯ ಮುಳುಗಿ ಬಿಡ್ತಾನೆ, ಆವಾಗ ಬೇಗನೆ ಕತ್ಲಾಗತ್ತೆ. ಯಾವುದು ಏರಿನ ಪ್ರದೇಶ ಇರುತ್ತೋ ಆ ಏರಿನ ಪ್ರದೇಶದಲ್ಲಿ ಸೂರ್ಯದೇವರ ಸಂಚಾರವಾಗುವ ಸಂದರ್ಭದಲ್ಲಿ ಹಗಲಿನ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಈ ರೀತಿಯಾಗಿ 30 ದಿನ ಪ್ರಮಾಣ ಒಂದೇ ರೀತಿಯಾಗಿರುತ್ತೆ ಕೆಲವೊಂದಿಷ್ಟು ಕಾಲದಲ್ಲಿ. ವಸ್ತುತಸ್ತು ನಮಗೆ ಏನಾಗತ್ತೆ ಅಂತಂದ್ರೆ 1 ಗಂಟೆ ಹೆಚ್ಚಿಗೆ 1 ಗಂಟೆ ಕಡಿಮೆ ಹಗಲು ರಾತ್ರಿಗಳು ಇದ್ರೂ ಕೂಡ ನಮಗೆ ದಿವಸದ ಗಂಟೆಗಳು ಎಷ್ಟು 24 ಅಷ್ಟೇ. ಗಂಟೆಗಳಲ್ಲಿ ವ್ಯತ್ಯಾಸವಾಗೋದಿಲ್ಲ, ಗಂಟೆಗಳು 24. ಆದ್ರೆ ಹಗಲಿನ ಮತ್ತು ರಾತ್ರಿಯ ಪ್ರಮಾಣಗಳಲ್ಲಿ ಮಾತ್ರ ಸ್ವಲ್ಪ ಏರುಪೇರಾಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಆದ್ಮೇಲೆ ಈಗ ಈ ಪರ್ವತದ ಮುಖಾಂತರವಾಗಿ ಇವರೆಲ್ಲರೂ ಕೂಡ ಸಂಚಾರ ಮಾಡ್ತಾ ಇದ್ದಾನೆ, ಸೂರ್ಯ ಸಂಚಾರ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರಿ. ನಮಗೆ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಅಥವಾ ದೇವರ ಪೂಜೆಯನ್ನು ಮಾಡಬೇಕಾದ್ರೆ ನಾವೆಲ್ಲ ಅಯನಗಳ ಬಗ್ಗೆ ವಿಚಾರವನ್ನು ಮಾಡ್ತಾ ಇರ್ತೇವೆ. ಉತ್ತರಾಯಣ, ದಕ್ಷಿಣಾಯನ ಅಂತ. ಅದರಲ್ಲಿ ದಕ್ಷಿಣಾಯನ ಕಾಲದಲ್ಲಿ ಅಂದ್ರೆ ಪ್ರಾಯಶಃ ಜೂನ್ನ ಅರ್ಧ ಭಾಗದಿಂದ ಜನವರಿಯ 14, 15 ಅಥವಾ
ಮೇನ 21ನೇ ತಾರೀಕಿನಿಂದ ಡಿಸೆಂಬರ್ನ 21ನೇ ತಾರೀಕಿನವರೆಗೂ ಈ 6 ತಿಂಗಳುಗಳು. ಡಿಸೆಂಬರ್ನ 21ರಿಂದ ಮೇನ 21ನೇ ತಾರೀಕಿನವರೆಗೆ ಈ 6 ತಿಂಗಳುಗಳಲ್ಲಿ ಉತ್ತರಾಯಣ ದಕ್ಷಿಣಾಯಣ ಅಂತ ವಿಭಾಗ ಮಾಡಿಕೊಳ್ಳಬಹುದು. ಈ ದಿನಗಳಲ್ಲಿ ದಕ್ಷಿಣಾಯಣ ಪ್ರಾರಂಭವಾಯಿತು ಅಂತಂದ್ರೆ ಹಗಲಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರುತ್ತೆ. ಜೂನಿನಿಂದ ಆರಂಭಿಸಿಕೊಂಡು ಚಳಿಗಾಲದ ಮಧ್ಯಭಾಗದವರೆಗೂ, ಡಿಸೆಂಬರ್ನ ಮಧ್ಯಭಾಗದವರೆಗೂ ಆವಾಗ ರಾತ್ರಿಯ ಪ್ರಮಾಣ ಹೆಚ್ಚಿಗೆ ಇರುತ್ತೆ. ಯಾಕೆ ಅಂತಂದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಕಾರಣವಾದಂತಹದ್ದು ಸೂರ್ಯನ ಸಂಚಾರ. ಈ ಮಾನಸೋಚ್ಚರ ನಮಗೇನ್ ಅನ್ಸತ್ತೆ ಅಂತಂದ್ರೆ, ಅಯ್ಯೋ ಸೂರ್ಯ ಹುಡ್ತಾ ಇದ್ದಾನೆ, ಮುಳುಗ್ತಾ ಇದ್ದಾನೆ ಅಂತ ಅನಿಸತ್ತೆ. ಹಾಗಾದ್ರೆ ಈ ಹುಟ್ಟು ಮತ್ತು ಉದಯ ಅಸ್ತಗಳನ್ನ ನಾವೆಲ್ಲ ಹೇಗೆ ಕಲ್ಪನೆ ಮಾಡೋದು? ಅದಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಒಂದಿಷ್ಟು ವಿಷಯಗಳನ್ನ ಮೊದಲಿಗೆ ಪೂರ್ವಭಾವಿಯಾಗಿ ಹೇಳಿ, ಹಗಲು ರಾತ್ರಿಗಳ ವ್ಯವಸ್ಥೆ ಹೇಗೆ, ಸೂರ್ಯ ಯಾವಾಗಲೂ ಸಂಚಾರ ಮಾಡ್ತಾ ಇರ್ತಾನೆ ಅಂತಂದ್ರೆ ನಮಗೆ ಹಗಲು ರಾತ್ರಿಗಳ ವ್ಯವಸ್ಥೆ ಹೇಗೆ? ಯಾವಾಗಲೂ ಸಂಚಾರ ಮಾಡುವಂತಹ ಸೂರ್ಯನಿಗೆ ಉದಯ ಅಸ್ತಮಾನ ಇವು ಯಾವುದೂ ಇಲ್ಲ. ಈಗ ಅದಕ್ಕೆ ಉದಾಹರಣೆಯನ್ನಾಗಿ ಕೊಡ್ತಾರೆ. ಹೇಗೆ ಅಂತಂದ್ರೆ, ಈಗ ಮೇರು ಪರ್ವತ ಮಧ್ಯದಲ್ಲಿದೆ ಅಂತ ನಾವು ಹಿಂದೆ ಎಲ್ಲ ಕೇಳಿದ್ದೇವೆ. ಜಂಬೂ ದ್ವೀಪದ ಮಧ್ಯದಲ್ಲಿ ಮೇರು ಪರ್ವತ ಇದೆ. ಆ ಮೇರು ಪರ್ವತದಿಂದ ಒಂದು ದೊಡ್ಡದಾದಂತಹ ಕೋಲನ್ನ ಕಟ್ಟಿ, ಕೋಲ ಅಂತಂದ್ರೆ ನೊಗವನ್ನ ಕಟ್ಟಿ, ಅದರಲ್ಲಿ ಒಂದು ಕುದುರೆಯ 7 ರೂಪಗಳನ್ನ ಧರಿಸಿದೆ. ಒಂದೇ ಕುದುರೆ ಇರೋದು, ಆ ಒಂದು ಕುದುರೆ 7 ರೂಪಗಳನ್ನ ಧರಿಸಿದೆ. ಆ ಕುದುರೆ ಸೂರ್ಯನ ರಥವನ್ನ ನಿರಂತರವಾಗಿ ಎಳೆದುಕೊಂಡು ಹೋಗ್ತಾ ಇದೆ. ಆ ರಥಕ್ಕೆ 2 ಚಕ್ರಗಳಿಲ್ಲ, ಒಂದೇ ಚಕ್ರ. ಯಾಕೆ ಅಂತಂದ್ರೆ ಇನ್ನೊಂದನ್ನ ಈ ಪರ್ವತ ಕಟ್ಟಿಬಿಟ್ಟಿದ್ದಾರೆ. ಅದರಿಂದ ಒಂದೇ ಚಕ್ರದ ಕುದುರೆ ನಿರಂತರವಾಗಿ ಆ ಪರ್ವತದ ಮೇಲೆ ಸಂಚಾರ ಮಾಡ್ತಾ ಇರುತ್ತೆ. ಸಂಚಾರ ಮಾಡುವ ಸಂದರ್ಭದಲ್ಲಿ ಮೇರು ಪರ್ವತ ಮಧ್ಯದಲ್ಲಿದೆ. ಆ ಮೇರು ಪರ್ವತದ ಉತ್ತರ ಭಾಗದಲ್ಲಿರೋರಿಗೆ ಸೂರ್ಯ ದಕ್ಷಿಣ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ದ ಅಂತಂದ್ರೆ ಆ ಸೂರ್ಯನ ಬೆಳಕು ಬರೋದಿಲ್ಲ. ಅದರಿಂದಾಗ ಅವರಿಗೆ ರಾತ್ರಿ. ಯಾವಾಗ ಉತ್ತರ ಭಾಗಕ್ಕೆ ಸೂರ್ಯನ ಸಂಚಾರ ಮಾಡ್ತಾನೋ ಅವಾಗ ದಕ್ಷಿಣ ಭಾಗದಲ್ಲಿದ್ದವರಿಗೆ ಸೂರ್ಯನ ಪ್ರತಿಬಿಂಬ ಬೀಳೋದಿಲ್ಲ. ಅದರಿಂದಾಗ ಅವರಿಗೆ ಅವಾಗ ರಾತ್ರಿ. ಈ ರೀತಿಯಾಗಿ ನಾವೀಗೇನ್ ಹೇಳ್ತಾ ಇದ್ದೇವೋ ಆ ರೀತಿಯಾಗಿ ಸೂರ್ಯನ ಸಂಚಾರದ ನಿಮಿತ್ತದಿಂದಾಗಿ ಹಗಲು ರಾತ್ರಿಗಳು, ಉದಯ ಮಧ್ಯಾಹ್ನ ಇವೆಲ್ಲವನ್ನ ನಾವು ನಿಯಮನ ಮಾಡಬಹುದು. ನಾವೆಲ್ಲ ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲ ಎಂಬ ವಿಭಾಗಗಳನ್ನ ಮಾಡಿಕೊಂಡು ನಮ್ಮ ಈ ಕೆಲಸಗಳನ್ನೇ ಈ ಕಾಲದಲ್ಲಿ ಮಾಡಬೇಕು ಅಂತ ಏನು ನಿಯಮನ ಮಾಡ್ಕೊಂಡಿದ್ದೇವೋ ಅವೆಲ್ಲವನ್ನು ಕೂಡ ಈ ರೀತಿಯಾಗಿ ನಾವು ಅದನ್ನ ಜೋಡಿಸಿಕೊಳ್ಬೇಕು. ಇಷ್ಟೇ ಅಲ್ಲ, ಇದರಲ್ಲಿ ಒಂದನ್ನು ಹೇಳ್ತಾ ಇದ್ದಾನೆ. ಮೇರು ಪರ್ವತದ ಪ್ರದೇಶದಲ್ಲಿ ಅಂದ್ರೆ ನಾವು ಯಾವುದು ಇಳಾವೃತ ಖಂಡ ಅಂತ ಹೇಳಿದ್ದೇವಲ್ಲ, ಅಂತಂದ್ರೆ ಪೂರ್ವ ದಿಕ್ಕಿಗೆ ಯಾವಾಗ ಇದೆಯೋ ಆವಾಗ ಆ ದೇಶದಲ್ಲಿ ಇಳಾವೃತ ಖಂಡದಲ್ಲಿರೋರಿಗೆ ರಾತ್ರಿ ಅಂತಾನೆ ಇಲ್ಲ. ಯಾಕೆ ಅಂತಂದ್ರೆ ಯಾವಾಗ್ಲೂ ಸೂರ್ಯನ ಬೆಳಕು ಆ ಖಂಡದಲ್ಲಿರೋರಿಗೆ ಬೀಳ್ತಾನೇ ಇರತ್ತೆ. ರಾತ್ರಿ ಅನ್ನೋದೇ ಇರೋದಿಲ್ಲ ಅಂತ ಆ ಒಂದು ಹೊಸ ವಿಷಯಗಳನ್ನು ಕೂಡ ಇಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಅದನ್ನ ಈ ವಾಕ್ಯಗಳ ಮುಖಾಂತರವಾಗಿ ನೋಡ್ತಾ ಬರೋಣ. ಯನ್ ಮಧ್ಯಗತೋ ಭಗವಾನ್ ತಪತಾಂ ಪತಿ ತಪನಃ ಆತಪೇನ 3 ಲೋಕಾನ್ ಪ್ರತಪತಿ ಅವಭಾಸಯತ್ಯಾತ್ಮಭಾಸ ಏಷಃ ಉದಗಯನ ದಕ್ಷಿಣಾಯನ ವೈಶುವ ಸನ್ಯಾಭಿಃ ದೀರ್ಘ ಹ್ರಸ್ವ ಸಮಾನಾಭಿಗತಿಃ ಗತಿಭಿಃ ಆರೋಹಣ ಅವರೋಹಣ ಸಮಸ್ಥಾನೇಷು ಯಥಾಸವನಂ ಅಭಿಪದ್ಯಮಾನಃ ಮಕರಾದಿಷು ರಾಶಿಷು ಅಹೋರಾತ್ರಾಣಿ ದೀರ್ಘ ಹ್ರಸ್ವ ಸಮಾನಾನಿ ವಿಧತ್ತೆ. ಪೂರ್ವ ಪಶ್ಚಿಮ ಮುಂತಾದ ದಿಕ್ಕುಗಳಲ್ಲಿ ನಿರಂತರವಾಗಿ ಸಂಚಾರ ಮಾಡ್ತಾ ಸೂರ್ಯನು ಜೀವರಿಗೆ ಹಗಲು ರಾತ್ರಿ ಮುಂತಾದಂತಹ ವ್ಯವಹಾರಗಳನ್ನ ಮಾಡ್ತಾ ಇದ್ದಾನೆ. ಅದರಲ್ಲೂ ದಕ್ಷಿಣಾಯಣದಲ್ಲಿ ಹಗಲಿನ ಪ್ರಮಾಣ ಜಾಸ್ತಿ, ಉತ್ತರಾಯಣದಲ್ಲಿ ರಾತ್ರಿಯ ಪ್ರಮಾಣ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಯಾವದ್ ದಕ್ಷಿಣಾಯನಂ ಅಹಾನಿ ವರ್ಧಂತೆ ಹ್ರಸಂತಿ ಚ ರಾತ್ರಯಃ ಯಾವದುದಗಾಯನಂ ಅಹಾನಿ ಹ್ರಸಂತಿ ರಾತ್ರಯೋ ವಿವರ್ಧಂತೆ ಅಂತ ಹೇಳಿ, ಮಾನಸೋತ್ತರ ಪರ್ವತದ ಈ ಒಟ್ಟು ಒಂದು ವೃತ್ತ ಸೂರ್ಯ ಬರಬೇಕು ಅಂತಂದ್ರೆ 9.25 ಕೋಟಿ ಯೋಜನಗಳಷ್ಟು ವಿಸ್ತಾರವಾಗಿದೆ.
ಅಷ್ಟು ದೂರದ ಪ್ರಯಾಣವನ್ನ ಪ್ರತಿನಿತ್ಯದಲ್ಲಿ ಸೂರ್ಯದೇವರು ಮಾಡ್ತಾ ಇರ್ತಾರೆ. ಯಾವ ಪರ್ವತದ ಮೇರುವಿನ ದಕ್ಷಿಣ ಭಾಗದಲ್ಲಿ ಸೂರ್ಯದೇವರು ಇದ್ದಾರೆ ಅಂತಂದ್ರೆ ಅದಕ್ಕೆ ಸರಳ ರೇಖೆಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಇರೋರಿಗೆ ಆ ಪರ್ವತದ ಮಧ್ಯಭಾಗದ ತಡೆ ಇರೋದ್ರಿಂದಾಗಿ ಅವರಿಗೆ ರಾತ್ರಿಯ ಕಾಲ ಬಂದಿರತ್ತೆ. ಇನ್ನೊಬ್ಬ ಈ ಭಾಗದಲ್ಲಿ ಬಂದಾಗ ದಕ್ಷಿಣ ಭಾಗದಲ್ಲಿರುವವರಿಗೆ ರಾತ್ರಿಯ ಸಂದರ್ಭ ಅಂತ ಇದನ್ನ ಹೇಳ್ತಾ ಇದ್ದಾರೆ. ಅದರಿಂದ ಹಗಲು ರಾತ್ರಿ ಅನ್ನುವಂತಹ ಸೂರ್ಯ ಹುಟ್ಟದ ಅಸ್ತಮನಾದ ಅಂತ ನಮ್ಮ ವ್ಯವಹಾರಕ್ಕೋಸ್ಕರವೇ ಹೊರತಾಗಿ ಸೂರ್ಯನು ಮುಳುಗೋದೇ ಇಲ್ಲ, ಸೂರ್ಯನಿಗೆ ಉದಯವೂ ಇಲ್ಲ. ಯಾವಾಗಲೂ ಒಂದೇ ರೀತಿಯಾಗಿ ಸಂಚಾರ ಮಾಡ್ತಾ ಇರ್ತಾನೆ. ನಮಗೆ ಸೂರ್ಯ ಕಾಣುವಾಗ ಹಗಲು, ಕಾಣಿಸದೇ ಇರುವಾಗ ರಾತ್ರಿ ಅಂತ ನಮ್ಮ ವ್ಯವಹಾರಕ್ಕೋಸ್ಕರ ಅಂತ ಈ ರೀತಿಯಾದ ವಿಭಾಗವನ್ನು ಮಾಡ್ತಾ ಇದ್ದಾರೆ. ಏವಂ ನವಕೋಟಯ ಏಕಪಂಚಾಶಲ್ ಲಕ್ಷಣಾನಿ ಚ ಯೋಜನಾನಾಂ ಮಾನಸೋತ್ತರ ಗಿರಿ ಪರಿವರ್ತನಸ್ಯ ಉಪದಿಶಂತಿ. ತಸ್ಮಿನ್ ಐಂದ್ರೀಪುರಿ ಮೇರೋಃ ಪೂರ್ವಸ್ಮಾತ್ ದೇವಧಾನಿ ನಾಮ, ದಕ್ಷಿಣತೋ ಯಾಮ್ಯಾ ಸಂಯಮನಿ ನಾಮ, ಪಶ್ಚಾತ್ ವಾರುಣಿ ನಿಮ್ಲೋಚನಿ ನಾಮ, ಉತ್ತರತಃ ಸೌಮ್ಯಾ ವಿಭಾವರಿ ನಾಮ. ತಾಸು ಉದಯಂ ಅದ್ಯಾಹ್ನಾಃ ತಂ ಅಶನೀಶೀಥ ಅಯನೀ ಶೀಥಾನಿ ಭೂತಾನಾಂ ಪ್ರವೃತ್ತಿ ನಿವೃತ್ತಿ ನಿಮಿತ್ತಾನಿ ಸಮಯ ವಿಶೇಷೇಣ ಮೇರೋಃ ಚತುರ್ದಿಶಂ. ತತ್ರತ್ಯಾನಾಂ ದಿವಸ ಮಧ್ಯಗತ ಏವ ಆದಿತ್ಯಸ್ತಪತಿ ಸವ್ಯೇನ ಅಚಲಂ ದಕ್ಷಿಣೇನ ಕರೋತಿ ಅಂತ ಈ ಅನೇಕ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಇದು ಆದ ಮೇಲೆ ಎಲ್ಲ ಆ ಪರ್ವತದಲ್ಲಿರುವಂತಹ ಲೋಕಗಳನ್ನ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ನಾ ಹಿಂದೆ ಹೇಳಿದಂತಹ ಆ ಸೂರ್ಯನ ರಥಕ್ಕೆ ಚಕ್ರ ಒಂದೇ, 12 ಅರೆಗಾಲುಗಳು ಅಂತಂದ್ರೆ 12 ಮಾಸಗಳು, 6 ಋತುಗಳು, ಅದರಲ್ಲೂ ಕೂಡ 2 ಅಯನಗಳು, ಉತ್ತರಾಯಣ ದಕ್ಷಿಣಾಯನ ಅಂತ. ಇವು ಎರಡಕ್ಕೂ ಸೇರಿಸಿಕೊಂಡು 1 ಸಂವತ್ಸರ, 1 ವರ್ಷ. ಆ 1 ವರ್ಷದಲ್ಲಿ 2 ಅಯನಗಳು, ಆ 2 ಅಯನಗಳಲ್ಲೂ ಕೂಡ ಒಟ್ಟು 6 ಋತುಗಳು, 6 ಋತುಗಳಲ್ಲಿ 12 ಮಾಸಗಳು, ಒಂದೊಂದು ಮಾಸದಲ್ಲೂ ಕೂಡ 30 ದಿವಸಗಳು. ಈ ರೀತಿಯಾಗಿ ಒಟ್ಟು 360 ದಿವಸಗಳಿಗೆ 1 ವರ್ಷ ಅಂತ ಹೇಳ್ತಾ ಇದ್ದಾರೆ. ಅದು ಬೃಹಸ್ಪತಿ ಮಾನದ ಪ್ರಕಾರ. 365 ಅನ್ನೋದು ಮತ್ತೊಂದು ವರ್ಷದ ಲೆಕ್ಕಾಚಾರ. ಒಟ್ಟು 4 ಥರದ ವರ್ಷಗಳನ್ನ ನಿರೂಪಣೆ ಮಾಡ್ತಾರೆ. ಅದರಲ್ಲಿ 1 ವರ್ಷವನ್ನ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಸೂರ್ಯದೇವರ ರಥ ಒಂದು ಮುಹೂರ್ತದಲ್ಲಿ ಎಷ್ಟು ವೇಗವಾಗಿ ಸಂಚಾರ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಂದು ಮುಹೂರ್ತ ಅಂದ್ರೆ 48 ನಿಮಿಷಗಳು. 48 ನಿಮಿಷಗಳಲ್ಲಿ 34,800,000 ಯೋಜನಗಳು, 34,800,000 ಯೋಜನಗಳಷ್ಟು ದೀರ್ಘಕಾಲದ ದೀರ್ಘ ದೂರವನ್ನ ಕ್ರಮಿಸತ್ತೆ ಅಂತ ಹೇಳ್ತಾರೆ. ಅದು 34 ಲಕ್ಷ ಯೋಜನ ಇಂಟು 12 ಮಾಡ್ಕೊಳ್ಬೇಕು. ಒಂದು ಯೋಜನ ಅಂತಂದ್ರೆ 12 ಕಿಲೋಮೀಟರ್ ಅಂತಂದು ಇಟ್ಕೊಂಡ್ರೆ ಅದು ಇಷ್ಟೇ ಅಂತ ಹೇಳಿಕ್ ಆಗೋದಿಲ್ಲ. ಅಂತರಿಕ್ಷದಲ್ಲಿ ಒಂದು, ಭೂಲೋಕದಲ್ಲಿ ಒಂದು ಅಂತ ಅದರ ಇದ್ರಗಳ ವ್ಯತ್ಯಾಸ ಇದೆ. ಆದ್ರೆ ಈ ರೀತಿಯಾಗಿ ಅಂತ ಸಾಮಾನ್ಯವಾಗಿ ಇಟ್ಟುಕೊಂಡ್ರೆ ಅದು ಒಟ್ಟಾರೆ ಎಷ್ಟಾಗತ್ತೋ ಅಷ್ಟು ದೂರದಷ್ಟು ದೀರ್ಘವಾದಂತಹ ರಸ್ತೆಯನ್ನ, ಅಷ್ಟು ದೀರ್ಘವಾದ ಪ್ರಯಾಣವನ್ನ ಸೂರ್ಯದೇವರು ಒಂದು ಮುಹೂರ್ತ ಮಾತ್ರ ಕಾಲದಲ್ಲಿ ಮಾಡ್ತಾರೆ ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ. ಏವಂ ಮುಹೂರ್ತೇನ ಚತುಸ್ತ್ರಿಂಶಲ್ ಲಕ್ಷ ಯೋಜನಾನಿ 800 ಸೌರಃ ರಥಸ್ತ್ರಯೀಮಯ ಅಸೌ ಚತುಸ್ರುಷು ಪರಿವರ್ತತೆ ಪುರೀಷು. 4 ಪಟ್ಟಣಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ದಾರೆ. ಯಾವ್ದು ಆ 4 ಪಟ್ಟಣಗಳು? ಮೇರು ಪರ್ವತದ 4 ಭಾಗಗಳಲ್ಲಿ 4 ಪಟ್ಟಣಗಳಿವೆ. ಪೂರ್ವ ದಿಕ್ಕಿನಲ್ಲಿ ದೇವಧಾನಿ ಅಂತ ಇಂದ್ರದೇವರು ವಾಸ ಮಾಡುವಂತಹ ಪಟ್ಟಣ, ಅದನ್ನ ದೇವಧಾನಿ ಅಂತ ಕರೀತಾರೆ. ದಕ್ಷಿಣ ದಿಕ್ಕಿನಲ್ಲಿ ಯಮದೇವರ ಪುರವಾದಂತಹ ಸಂಯಮನಿ ಅಂತ ಲೋಕ ಇದೆ, ಪಟ್ಟಣ ಇದೆ. ಉತ್ತರ ದಿಕ್ಕಿನಲ್ಲಿ, ಪಶ್ಚಿಮ ದಿಕ್ಕಿನಲ್ಲಿ ವರುಣನ ಪಟ್ಟಣ. ಯಾಕೆ ಅಂದ್ರೆ ಪಶ್ಚಿಮ ದಿಕ್ಕಿಗೆ ಅಭಿಮಾನಿಯಾದವನು ವರುಣ, ಪೂರ್ವ ದಿಕ್ಕಿಗೆ ಅಭಿಮಾನಿಯಾದವನು ಇಂದ್ರ, ದಕ್ಷಿಣ ದಿಕ್ಕಿಗೆ ಅಭಿಮಾನಿಯಾದವನು ಯಮದೇವರು, ಉತ್ತರ ದಿಕ್ಕಿಗೆ ಅಭಿಮಾನಿಯಾದವನು ಸೋಮ ಅಂದ್ರೆ ಚಂದ್ರ. ಒಂದೊಂದು ದಿಕ್ಕಿಗಳಿಗೆ ಅಭಿಮಾನಿಗಳಾದ ದೇವತೆಗಳು ಯಾರಿದ್ದಾರೋ ಅವರವರ ಹೆಸರಿನ ಒಂದೊಂದು ಪಟ್ಟಣ ಆಯಾಯ ದಿಕ್ಕಿನಲ್ಲಿ ಇದೆ. ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಬರ್ಲಿಕ್ಕೆ ಎಷ್ಟೆಷ್ಟು ಸಮಯವನ್ನು ಸೂರ್ಯದೇವರು ತೆಗೆದುಕೊಳ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪೂರ್ವ ದಿಕ್ಕಿನಲ್ಲಿ ವರುಣ ದೇವರ ದೇವಧಾನಿ ಅನ್ನುವಂತಹ ಪಟ್ಟಣ ಇದೆ. ದಕ್ಷಿಣ ದಿಕ್ಕಿನಲ್ಲಿ ಯಮದೇವರ ಪಟ್ಟಣ ಸಂಯಮನಿ ಅಂತ ಇದೆ.
ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಲೋಚನಿ ಅನ್ನುವಂತಹ ವರುಣ ದೇವರ ಪಟ್ಟಣ ಇದೆ. ಉತ್ತರ ದಿಕ್ಕಿನಲ್ಲಿ ವಿಭಾವರಿ ಅನ್ನುವ ಹೆಸರಿನ ಸೋಮದೇವರ ಒಂದು ಪಟ್ಟಣ ಇದೆ. ಈ 4 ದಿಕ್ಕುಗಳಲ್ಲಿರುವಂತಹ ಆ ಸ್ಥಳಗಳಿಗೆ ಸೂರ್ಯದೇವರು ಯಾವಾಗ ಸಂಚಾರ ಮಾಡ್ತಾ ಇರ್ತಾರೋ ಆವಾಗ ಅಲ್ಲಿರುವಂತಹ ಜನರಿಗೆ ಹಗಲಾಯಿತು, ರಾತ್ರಿ ಆಯಿತು, ಸಾಯಂಕಾಲವಾಯಿತು, ಮಧ್ಯಾಹ್ನವಾಗಿದೆ ಅನ್ನುವ ವ್ಯವಹಾರಗಳು ಆಯಾಯ ಸಮಯಕ್ಕೆ ಅನುಗುಣವಾದಂತಹ ನಮ್ಮ ವ್ಯವಹಾರಗಳು ಮುಂತಾದವುಗಳೆಲ್ಲವೂ ಕೂಡ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಯಸ್ಯ ಏಕಂ ಚಕ್ರಂ ದ್ವಾದಶಾರಂ 12 ಅರಗಳು ಕಡ್ಡಿಗಳು, 12 ಕಡ್ಡಿಗಳು ಅಂದ್ರೆ 12 ತಿಂಗಳುಗಳು ಅಂತ ನೋಡಿ. ಒಂದು ಸೂರ್ಯನ ರಥದ ಚಕ್ರಕ್ಕೆ ಸೂರ್ಯನ ರಥವನ್ನ ಸಂಚಾರ ಮಾಡ್ತಾ ಇದೆ ಅನ್ನೋದನ್ನ ಒಂದು ಚಕ್ರಕ್ಕೆ ಹೋಲಿಸ್ತಾ ಇದ್ದಾರೆ. ಚಕ್ರದಲ್ಲಿ 12 ಕಡ್ಡಿಗಳಿರತ್ತೆ. ಈ ಕಡ್ಡಿಗಳು ಅಂತಂದ್ರೆ ಏನು ಅಂತಂದ್ರೆ ಯಾವ್ದೋ ಒಂದು ಸೈಕಲ್ಲಿನ ಚಕ್ರವನ್ನು ಯೋಚನೆ ಮಾಡ್ಕೊಂಡು ಅದರಲ್ಲಿರುವಂತಹ ಕಡ್ಡಿಗಳು ಅಂತ ಯೋಚನೆ ಮಾಡಿಕೊಳ್ಬಾರ್ದು ನಾವು. 12 ಸೂರ್ಯದೇವರು ಸಂಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಸಂಚಾರದಿಂದ 12 ಮಾಸಗಳು ಕಳೆಯುತ್ತೆ, 6 ಋತುಗಳು ಕಳೆಯುತ್ತೆ. ಆ 6 ಋತುಗಳಲ್ಲಿ 2 ಪೂರ್ವ ಉತ್ತರಾಯಣ ದಕ್ಷಿಣಾಯಣ ಅಂತ 2 ವಿಭಾಗಗಳಿರತ್ತೆ. ಇವು ಎಲ್ಲದಕ್ಕೂ ಕೂಡ ಮೂಲವಾಗಿ ಒಂದು ವರ್ಷ ಅಂತಿರತ್ತೆ. ಆ ವರ್ಷದಲ್ಲಿ ಒಟ್ಟಾರೆ 360 ದಿವಸಗಳಿರತ್ತೆ. ಇವೆಲ್ಲವನ್ನು ಕೂಡ ಒಂದು ಒಗಟಿನ ರೀತಿಯಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಯಸ್ಯ ಏಕಂ ಚಕ್ರಂ ದ್ವಾದಶಾರಂ ಷಣ್ಣೇಮಿ ತ್ರಿನಾಭಿ ಸಂವತ್ಸರಾತ್ಮಕಂ ಸಮಾಮನಂತಿ ತಸ್ಯಾಕ್ಷಃ ಮೇರೋಃ ಮೂರ್ಧನಿ ಕೃತಃ ಮಾನಸೋತ್ತರ ಕೃತೇತರ ಭಾಗಃ ಯತ್ರ ಪ್ರೋತಂ ರವಿರಥ ಚಕ್ರಂ ತೈಲ ಯಂತ್ರವತ್ ಮಾನಸೋತ್ತರೇ ಗಿರೌ ಪರಿಭ್ರಮತಿ. ಮಾನಸೋತ್ತರ ಪರ್ವತದ ಮೇಲಿನಿಂದ ಆರಂಭಿಸಿಕೊಂಡು ಅದು ನಿರಂತರವಾಗಿ ಸಂಚಾರ ಮಾಡ್ತಾ ಇದೆ. ಇದು ಆದ್ಮೇಲೆ ಈ ಎಲ್ಲ ಕಡೆಯಲ್ಲಿ ಅಲ್ಲ ಈ ರಥ ಹೋಗ್ತಾ ಇದೆ ಅಂತಂದ್ರೆ ಎಲ್ಲಾದ್ರೂ ಬಿದ್ದು ಬಿಡೋದಿಲ್ವಾ? ಇದನ್ನ ಎಳೆದುಕೊಂಡು ಹೋಗುವಂತಹ ವ್ಯಕ್ತಿಗಳು ಯಾರು? ಇದಕ್ಕೆ ಒಂದು ರಥ ಅಂತಾದ್ರೆ ಒಬ್ಬ ರಥಿಕ ಬೇಕು. ಆ ರಥಿಕ ಯಾರು ಅಂತ ಪ್ರಶ್ನೆ ಬಂದ್ರೆ ಆ ರಥಕ್ಕೆ ರಥಿಕ ಯಾರು ಅಂದ್ರೆ ಅರುಣ ಅಂತ. ಆ ಅರುಣ ಈ ಕುದುರೆಗಳೆಲ್ಲವನ್ನು ಕೂಡ ಒಂದೇ ಕುದುರೆ ಇರೋದು. ಒಂದು ಕುದುರೆಯನ್ನ ಈ ರಥಕ್ಕೆ ಕಟ್ಟಿ ಆ ರಥದ ಮುಖಾಂತರವಾಗಿ ಈ 7 ಕುದುರೆಗಳನ್ನ ಜೋಡಿಸಿ ಆ ರಥವನ್ನ ಓಡಿಸ್ತಾ ಬರ್ತಾ ಇದ್ದಾನೆ. ಓಡಿಸಿಕೊಂಡು ಬರ್ಬೇಕಾದ್ರೆ ಯಾರಾದ್ರೂ ರಥವನ್ನು ಓಡಿಸೋರು, ಗಾಡಿಯನ್ನು ಓಡಿಸೋರು ಮುಂದ್ಗಡೆ ರೋಡ್ ಏನಿದೆ ಅಂತ ನೋಡ್ಕೊಂಡು ಗಾಡಿಯನ್ನು ಓಡಿಸ್ತಾ ಇರ್ತಾರೆ. ಇಲ್ಲ ಅಂತಂದ್ರೆ ಈ ಕಡೆ ತಿರುಗಿಬಿಟ್ರು ಅಂತಂದ್ರೆ ಆಕ್ಸಿಡೆಂಟ್ ಆಗಿ ಹೋಗ್ಬಿಡತ್ತೆ. ಆದ್ರೆ ಅರುಣ ರಥವು ಮುಂಭಾಗದಲ್ಲಿ ಸಂಚಾರ ಮಾಡ್ತಾ ಇತ್ತು ಅಂತಂದ್ ಹೇಳಿದ್ರೆ ಆ ರಥದಲ್ಲಿ ಸೂರ್ಯದೇವರನ್ನು ಕೂಡಿಸಿಕೊಂಡಿದ್ದಾನಲ್ಲ, ಆ ಸೂರ್ಯದೇವರಿಗೆ ಬೆನ್ನು ಹಾಕಿ ಕೂತ್ಕೊಂಡಿಲ್ಲ ಅವನು. ಸೂರ್ಯದೇವರಿಗೆ ಮುಖ ಮಾಡಿಕೊಂಡು ಕೂತಿದ್ದಾನೆ. ಕುಳಿತುಕೊಂಡು ಆ ಸೂರ್ಯದೇವರ ಕಡೆಯಲ್ಲಿ ಅನೇಕ ಪಾಠಗಳನ್ನು ಹೇಳಿಸ್ಕೊಂಡು ಅನೇಕ ಸೂರ್ಯಾಂತರ್ಗತನಾದಂತಹ ಪರಮಾತ್ಮನಿಂದ ಅವನ ಪಾಠಗಳನ್ನ ಕೇಳಿಕೊಂಡು ಮುಂದೆ ಸಂಚಾರ ಮಾಡ್ತಾ ಇದ್ದಾನೆ. ಇದು ಆದ್ಮೇಲೆ ಈ 7 ರಥಗಳನ್ನು ಹೇಳಿದರಲ್ಲ, ಆ 7 ಕುದುರೆಗಳನ್ನ ಹೇಳಿದ್ರು. ಆ 7 ಕುದುರೆಗಳು ಯಾವುದು? ಆ 7 ಕುದುರೆಗಳ ಹೆಸರೇನು ಅಂತಂದ್ರೆ ಗಾಯತ್ರಿ, ಬೃಹತಿ, ಉಷ್ಣಿಕ್, ಜಗತಿ, ತ್ರಿಷ್ಟುಪ, ಅನುಷ್ಟುಪ, ಪಂಕ್ತಿ ಅಂತ 7 ಹೆಸರುಗಳಿರುವಂತಹ ಆ ಕುದುರೆಗಳು ಅಂತ. ಈ ಕುದುರೆಗಳು ಅಂದ್ರೆ ಏನು ಅಂತಂದ್ರೆ ಈ ಏನೇನು ಹೆಸರುಗಳನ್ನ ಹೇಳಿದ್ರಲ್ಲ ಇವು ಯಾವುದು ಕುದುರೆ ಹೆಸರಲ್ಲ. ವೇದಗಳಲ್ಲಿ ಬರುವಂತಹ ಛಂದಸ್ಸಿನ ಹೆಸರುಗಳಿವು. ವೇದಗಳಲ್ಲಿ ಯಾವ್ಯಾವ ಛಂದಸ್ಸುಗಳಲ್ಲಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೋ ಆ ಛಂದಸ್ಸುಗಳಿಗೆ ಇಷ್ಟು ಅಕ್ಷರ ಇದ್ರೆ ಈ ಛಂದಸ್ಸು, ಇನ್ನೊಂದಿಷ್ಟು ಅಕ್ಷರ ಇತ್ತು ಅಂತಂದ್ರೆ ಇದು ಈ ಛಂದಸ್ಸು, ಇನ್ನೊಂದಿಷ್ಟು ಈ ಅಕ್ಷರ ಇತ್ತು ಅಂತಂದ್ರೆ ಇದು ಈ ಛಂದಸ್ಸು. 24 ಅಕ್ಷರಗಳಿತ್ತು ಅಂತಂದ್ರೆ ಅದನ್ನ ಗಾಯತ್ರಿ ಅಂತ ಕರೀತಾರೆ. ನಾವು ಗಾಯತ್ರಿ ಮಂತ್ರವನ್ನೇನು ಹೇಳ್ತೇವೋ ಅದೆಲ್ಲ ಇದು ಗಾಯತ್ರಿ ಛಂದಸ್ಸಿನಲ್ಲಿ ಇರುವಂತಹದ್ದು. ಅನುಷ್ಟುಪ್ ಅಂತಂದ್ರೆ 32 ಅಕ್ಷರಗಳಲ್ಲಿರುವಂತಹದ್ದನ್ನ ಅನುಷ್ಟುಪ್ ಅಂತ ಕರೀತಾರೆ. 40ಕ್ಕಿಂತ ಮಿಗಿಲಾದಂತಹ ಅಕ್ಷರಗಳಿರೋದನ್ನ ತ್ರಿಷ್ಟುಪ್ ಅಂತ ಕರೀತಾರೆ. ಅದರಲ್ಲೂ ಅನೇಕ ವಿಧದ ವಿಭಾಗಗಳೆಲ್ಲವೂ ಕೂಡ ಇದೆ. ಈ ರೀತಿಯಾಗಿ ವಿಭಾಗಗಳಿರುವಂತಹ 7 ವೇದ ಮಂತ್ರಗಳೆಲ್ಲವೂ ಕೂಡ ಈ ರಥದಲ್ಲಿರುವಂತಹ ಪರಮಾತ್ಮನನ್ನ, ಸೂರ್ಯಾಂತರ್ಗತನಾದಂತಹ ನಾರಾಯಣನನ್ನ ಸ್ತೋತ್ರ ಮಾಡ್ತಾ ಇವೆ. ಪೂರ್ವಾಭಿಮುಖನಾದಂತಹ ಸೂರ್ಯನನ್ನ ಅಭಿಮುಖವಾಗಿ ಕುಳಿತಿದ್ದಾನೆ ಅರುಣ. ಸೂರ್ಯ ಪೂರ್ವಕ್ಕೆ ಅಭಿಮುಖನಾಗಿ ಕುಳಿತಿದ್ರೆ
ಅರುಣನು ಕೂಡ ಆ ರಥವನ್ನು ಓಡಿಸ್ತಾ ಇರೋನು ಪೂರ್ವಾಭಿಮುಖವಾಗಿ ಕೂಡ್ಬೇಕಲ್ಲ, ಅವನ ಆ ತರ ಕೂತಿಲ್ಲ, ಪಶ್ಚಿಮಾಭಿಮುಖವಾಗಿ ಪೂರ್ವಕ್ಕೆ ತನ್ನ ಬೆನ್ನನ್ನು ಹಾಕಿಕೊಂಡು ಸೂರ್ಯದೇವರಿಗೆ ಮುಖವನ್ನ ಮಾಡಿಕೊಂಡು ಕೂತಿದ್ದಾನೆ. ಅವನು ಪಶ್ಚಿಮಾಭಿಮುಖವಾಗಿ ಕುಳಿತುಕೊಂಡು ಪೂರ್ವಾಭಿಮುಖವಾಗಿ ರಥ ಹೋಗೋ ಹಾಗೆ ಮಾಡ್ತಾ ಇದ್ದಾನೆ. ಅವನಿಗೆ ಆ ಸಾಮರ್ಥ್ಯ ಇದೆ. ಇದು ಆದ್ಮೇಲೆ ಅವನು ಆ ಸೂರ್ಯಾಂತರ್ಗತನಾದಂತಹ ಪರಮಾತ್ಮನನ್ನ ನಿರಂತರವಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತೈಲ ಯಂತ್ರಾಕ್ಷವತ್ ಧ್ರುವೇ ಕೃತೋಪರಿ ಭಾಗ ರಥನೀಡಸ್ತು ಷಟ್ತ್ರಿಂಶಲ್ಲಕ್ಷ ಯೋಜನಾಯತಃ ತುರೀಯ ಭಾಗ ವಿಶಾಲಃ ತಾವಾನ್ ರವಿ ರಥ ಯುಗಃ ಯತ್ರ ಹಯಾನ್ ಛಂದೋ ನಾಮಾನಃ ಸಪ್ತ ಅರುಣ ಯೋಜಿತಾಃ ವಹಂತಿ ದೇವಮಾದಿತ್ಯಂ. 7 ಕುದುರೆಗಳನ್ನ ಅರುಣ ಎಂಬ ಹೆಸರಿನ ಸಾರಥಿ ಸೂರ್ಯನಿಗೆ ಅಭಿಮುಖವಾಗಿ ಕುಳಿತುಕೊಂಡು ಸೂರ್ಯನಿಂದ ಉಪದೇಶಗಳನ್ನ ಕೇಳಿಕೊಂಡು ಪೂರ್ವಾಭಿಮುಖವಾಗಿ ರಥವನ್ನ ಸಂಚಾರ ಮಾಡುವ ಹಾಗೆ ಪ್ರೇರಣೆ ಮಾಡ್ತಾ ಇದ್ದಾನೆ. ಪುರಸ್ತಾತ್ ಸವಿತಃ ಅರುಣಃ ಪಶ್ಚಾನ್ನಿಯುಕ್ತಃ ಸೌತ್ಯೇ ಕರ್ಮಣಿ ಕಿಲ ಆಸ್ತೆ ತಥಾ ಬಾಲಕಿಲ್ಯಾಃ ಋಷಯಃ ಅಂಗುಷ್ಠಮಾತ್ರಾಃ 6 ಸಹಸ್ರಾಣಿ ಪುರತಃ ಸೂರ್ಯಂ ಸೂಕ್ತವಾಕಾಯ ನಿಯುಕ್ತಾಃ ಸಂಸ್ತುವಂತೆ. ಇದು ಆದಮೇಲೆ ಬಾಲಕಿಲ್ಯ ಎಂಬಂತಹ ಅನೇಕ ಋಷಿಗಳಿದ್ದಾರೆ. ಇಲ್ಲಿ ಬಾಲಕಿಲ್ಯ ಎಂಬಂತಹ ಹೆಸರಿನ ಋಷಿಗಳೆಲ್ಲ ಇದ್ದಾರೆ. ಅವರ ಸಂಖ್ಯೆ ಎಷ್ಟು? 60,000 ಜನ. ಅವರ ಗಾತ್ರ ಎಷ್ಟಿದೆ? ನಮ್ಮ ಹೆಬ್ಬರಳೆ ಎಷ್ಟಿದೆಯೋ ಅಷ್ಟು ಗಾತ್ರದ ಋಷಿಗಳವರು. ಹೆಬ್ಬರಳಿನ ಗಂಟಿನಷ್ಟು ಗಾತ್ರ, ಹೆಬ್ಬರಳು ದೊಡ್ಡದಾಯ್ತು. ಅದನ್ನು ಹೇಳ್ತಾ ಇದ್ದಾರೆ. ಬಾಲಕಿಲ್ಯಾಹ ಋಷಯಃ ಅಂಗುಷ್ಟ ಮಾತ್ರ, ನಮ್ಮ ಹೆಬ್ಬರಳಿನ ಗಂಟಿನ ಪರಿಮಾಣ ಎಷ್ಟಿದೆಯೋ ಅರ್ಧ ಹೆಬ್ಬಟ್ಟು ಅಂತ ಇಟ್ಕೊಳ್ಳಿ. ಅಷ್ಟು ಗಾತ್ರದ 60,000 ಋಷಿಗಳು ಸೂರ್ಯನ ರಥದಲ್ಲಿ ಸೂರ್ಯನಿಗೆ ಅಭಿಮುಖವಾಗಿ ಕುಳಿತುಕೊಂಡು ಸೂರ್ಯ ಮಂತ್ರದಿಂದಾಗಿ, ಅಂದ್ರೆ ಗಾಯತ್ರಿ ಸೂರ್ಯಾಂತರ್ಗತನಾದಂತಹ ನಾರಾಯಣನನ್ನ ಪ್ರತಿಪಾದನೆ ಮಾಡುವಂತಹ ಗಾಯತ್ರಿ ಮಂತ್ರದಿಂದ ನಿರಂತರವಾಗಿ ಆ ಪರಮಾತ್ಮನನ್ನ ಅರ್ಚನೆ ಮಾಡ್ತಾ ಇದ್ದಾರೆ. ಇವರನ್ನೇ ಯಾಕೆ ನಿಯೋಜನೆ ಮಾಡಿದ್ದಾರೆ? ಯಾರು ನಿಯೋಜನೆ ಮಾಡಿದ್ದಾರೆ? ಬ್ರಹ್ಮದೇವರು ಈ ವಾಲಕಿಲ್ಯ ಎಂಬಂತಹ ಹೆಸರಿನ ಋಷಿಗಳನ್ನ ನಿಯೋಜನೆ ಮಾಡಿದ್ದಾನೆ. ಯಾವ್ದಕ್ಕೋಸ್ಕರ ಅಂದ್ರೆ ಇವ್ರ ಕೆಲಸವೇ ಇದು, ನಿರಂತರವಾಗಿ ಗಾಯತ್ರಿ ಮಂತ್ರದಿಂದ ಭಗವಂತನನ್ನ ಉಪಾಸನೆ ಮಾಡೋದು ಅಂತ. ಯಾಕೆ? ಈ ಸೂರ್ಯನನ್ನ ನುಂಗ್ಲಿಕ್ಕೆ ಅಂತ ಅನೇಕ ದುಷ್ಟ ಶಕ್ತಿಗಳು ಬರ್ತಾನೇ ಇರತ್ತೆ. ಅರ್ಘ್ಯವನ್ನು ಕೊಡೋದರ ಮುಖಾಂತರವಾಗಿ ಸೂರ್ಯನಿಗೆ ಬರುವಂತಹ ದುಷ್ಟ ಶಕ್ತಿಗಳ ಆಕ್ರಮಣ ಏನಿದೆಯೋ ಅದರಿಂದ ಇದವನನ್ನ ಪರಿಹಾರ ಮಾಡಬೇಕು. ಅದಕ್ಕೋಸ್ಕರವಾಗಿ ವಾಲಕಿಲ್ಯ ಋಷಿಗಳನ್ನ ನಿಯೋಜನೆ ಮಾಡಿದ್ದಾನೆ ಅಂತ ಬೇರೆ ಬೇರೆ ಗ್ರಂಥಗಳಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರವೇ ನಾವು ಕೂಡ ಸಂಧ್ಯಾಕಾಲ ಅಂತ ಕರೀತಾರೆ. ಪ್ರಾತಃ ಸಂಧ್ಯಾ, ಸಾಯಂ ಸಂಧ್ಯಾ, ಮಧ್ಯಾಹ್ನ ಸಂಧ್ಯಾ ಅಂತ 3 ಸಂಧಿಕಾಲಗಳನ್ನು ಹೇಳಿ, ಈ 3 ಸಂಧಿಕಾಲಗಳಲ್ಲೂ ಕೂಡ ಸೂರ್ಯನಾಮಕನಾದ ಸೂರ್ಯಾಂತರ್ಗತನಾದಂತಹ ಪರಮಾತ್ಮನಿಗೆ ಗಾಯತ್ರಿ ಮಂತ್ರಗಳಿಂದಾಗಿ ಅರ್ಘ್ಯವನ್ನು ಕೊಡುತ್ತೇವೆ. ಈ ಅರ್ಘ್ಯವನ್ನು ಕೊಡೋದ್ರಿಂದಾಗಿ ಸೂರ್ಯನಿಗೆ ಏನೋ ದೋಷಗಳು ಬರಬಹುದು, ಆ ದೋಷಗಳನ್ನ ಕಳೆಯುವ ಪ್ರಯತ್ನ ಅಂತ ಹೇಳ್ತಾರೆ. ವಸ್ತುತಸ್ತು ನಾವೇನು ಅರ್ಘ್ಯವನ್ನು ಕೊಡದೇ ಇದ್ರೂ ಕೂಡ ಸೂರ್ಯನಿಗೆ ಯಾವ ದೋಷಗಳು ಬರೋದಿಲ್ಲ. ಯಾಕೆ ಅಂತಂದ್ರೆ ವಾಲಕಿಲ್ಯ ಋಷಿಗಳೇ ಮೊದಲಾದಂತ ಅನೇಕ ಋಷಿಗಳು, ಗಂಧರ್ವರು, ಅಪ್ಸರರು, ಅನೇಕ ಜನರನ್ನು ಹೇಳ್ತಾರೆ. ಯಕ್ಷರು, ನಾಗರು, ಇವರೆಲ್ಲರೂ ಕೂಡ 7 ಬಗೆಯ ಜನರು, ಇವರೆಲ್ಲರೂ ಕೂಡ ಆ ಒಂದೊಂದು ಮಾಸದಲ್ಲಿ ಅವರು ಆ ರಥದಲ್ಲಿ ಕುಳಿತುಕೊಂಡು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಹೆಸರಿನಿಂದ ಕರೆಸ್ಕೊಂಡು ಸೂರ್ಯಾಂತರ್ಗತನಾದಂತಹ ಭಗವಂತನ ಆರಾಧನೆಯನ್ನ ಮಾಡ್ತಾನೇ ಇರ್ತಾರೆ. ನಮ್ಮ ಯಾವ ಆರಾಧನೆಯ ಅರ್ಘ್ಯದ ಅಪೇಕ್ಷೆ ಇಲ್ಲ. ಆದರೆ ನಮಗೆ ಆ ಸಂಧ್ಯಾಕಾಲದಲ್ಲಿ ಬರುವ ಅನಿಷ್ಟಗಳನ್ನ ಪರಿಹಾರ ಮಾಡಿಕೊಳ್ಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಆ ಕಾಲದಲ್ಲಿ ಅರ್ಘ್ಯವನ್ನು ಕೊಡಬೇಕು ಅನ್ನೋದನ್ನ ಸೂಚನೆ ಮಾಡ್ತಾ ಇದ್ದಾರೆ. ಸಂಧ್ಯಾ ವಂದನೆಯ ಕಥೆಗಳನ್ನು ಹೇಳುವ ಸಂದರ್ಭದಲ್ಲಿ ಇವುಗಳನ್ನ ಹೇಳ್ತಾರೆ. ಹೀಗೆ ಭೂಮಂಡಲವನ್ನ ನಿರಂತರವಾಗಿ ಈ ಋಷಿಗಳಿಂದ, ಗಂಧರ್ವರಿಂದಾಗಿ, ಕಿನ್ನರರು, ರಾಕ್ಷಸರು, ದೈತ್ಯರು, ಅನೇಕ ಜನ ನಾನಾ ವಿಧವಾದ ಹೆಸರುಗಳಿಂದ ಕರೆಸಿಕೊಳ್ಳುವಂತಹ ದೇವಾನ ದೇವತೆಗಳಿಂದ ಈ ಸೂರ್ಯಾಂತರ್ಗತನಾದಂತಹ ಪರಮಾತ್ಮ ಸ್ತುತಿಸಲ್ಪಟ್ಟವನಾಗಿ ಜಗತ್ತಿನಲ್ಲಿರುವಂತಹ ಎಲ್ಲ ಜೀವ ಜಾತಗಳಿಗೂ ಕೂಡ ಜೀವನವನ್ನ ನಡೆಸಲಿಕ್ಕೆ ಅಂತ ಅನುಕೂಲ ಮಾಡಿ ಕೊಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತಥಾ ಬಾಲಕಿಲ್ಯಾಹ ಋಷಯಃ ಅಂಗುಷ್ಠ ಮಾತ್ರಾಹ 6 ಸಹಸ್ರಾಣಿ ಪುರತಃ ಸೂರ್ಯಂ ಸೂಕ್ತ ವಾಕಾಯ
ನಿಯುಕ್ತಾನ್ ಸಂಸ್ತುವಂತಿ ತಥಾ ಅನ್ಯೇ ಚ ಋಷಯಃ ಗಂಧರ್ವಾಪ್ಸರಸಃ ನಾಗಾಃ ಗ್ರಾಮಣ್ಯಃ ಯಾತುಧಾನಾಃ ದೇವಾಃ ಇತಿ ಏಕೈಕಶೋ ಗಣಾಃ ಸಪ್ತ ಚ ಏಕಶೋ ರಥಸ್ಥಾಃ ಮಾಸಿ ಮಾಸಿ ಭಗವಂತಂ ಸೂರ್ಯಮಾತ್ಮಾನಂ ನಾನಾ ನಾಮಾನಂ ಪೃಥಕ್ ನಾಮಾನಃ ಪೃಥಕ್ ಕರ್ಮಭಿಃ ದ್ವಾದಶ ಉಪಾಸತೆ. 12 ತಿಂಗಳುಗಳಲ್ಲಿ ಬೇರೆ ಬೇರೆ ಮಾಸಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಸಿಕೊಳ್ಳುವ ಪರಮಾತ್ಮನ ಸ್ತೋತ್ರವನ್ನ ಈ ಎಲ್ಲ ಗಣದವರು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೂರ್ಯನ ರಥ ಒಂದು ಮುಹೂರ್ತದಲ್ಲಿ ಎಷ್ಟು ಸಂಚಾರ ಮಾಡತ್ತೆ ಅಂತ ಹೇಳಿ, ಒಂದು ಕ್ಷಣದಲ್ಲಿ ಎಷ್ಟು ಸಂಚಾರ ಮಾಡತ್ತೆ ಅಂತ ಹೇಳ್ತಾ ಇದ್ದಾರೆ. ಲಕ್ಷೋತ್ತರ ಸಾರ್ಧ ನವಕೋಟಿ ಯೋಜನ ಪರಿಮಂಡಲ ಭೂವಲಯಸ್ಯ ಕ್ಷಣೇನ ಗವ್ಯೂತಿ ಉತ್ತರ 2,000 ಯೋಜನಾನಿ ಸಭುಂಕ್ತೆ. ಈ ಭೂಮಂಡಲದ ಸುತ್ತಳತೆ ಒಂದು ರೌಂಡ್ ಹಾಕೊಂಡು ಇಡೀ ಭೂಮಂಡಲಕ್ಕೆ ಬರಬೇಕು ಅಂತಂದ್ರೆ 9.5 ಕೋಟಿ ಯೋಜನ ಇದೆ. 9.5 ಕೋಟಿ ಯೋಜನ ಇಂಟು 12 ಮಾಡಬೇಕು ಅಂದ್ರೆ 110 ಕೋಟಿ ಯೋಜನದಷ್ಟು, 113 ಕೋಟಿ ಯೋಜನದಷ್ಟು, 119 ಕೋಟಿ ಯೋಜನದಷ್ಟು ಅತ್ಯಂತ ವಿಸ್ತಾರವಾದಂತಹ ಈ ಭೂಮಂಡಲವನ್ನ ಸುತ್ತಾ ಇರ್ತಾನೆ ಸೂರ್ಯನಾಮಕನಾದಂತಹ ಸೂರ್ಯಾಂತರ್ಗತನಾದಂತಹ ಪರಮಾತ್ಮ. ಸೂರ್ಯದೇವರು ಪ್ರತಿ ದಿನದಲ್ಲೂ ಕೂಡ 119 ಕೋಟಿ ಕಿಲೋಮೀಟರ್ ಅಷ್ಟು, 9.5 ಕೋಟಿ ಯೋಜನದಷ್ಟು ವಿಸ್ತಾರವಾದಂತಹ ಈ ಭೂಮಂಡಲವನ್ನ ಸಂಚಾರ ಮಾಡ್ತಾ ಇರ್ತಾರೆ. ಇಷ್ಟು ಸಂಚಾರ ಮಾಡಬೇಕು ಅಂತಂದ್ರೆ ಕ್ಷಣಕ್ಕೆ ಎಷ್ಟು ಯೋಜನ ಸಂಚಾರ ಮಾಡಬೇಕು? ನಮ್ಮ 24 ಗಂಟೆಗಳಲ್ಲಿ 84,600 ಕ್ಷಣಗಳಿರತ್ತೆ, ಸೆಕೆಂಡ್ಗಳಿರತ್ತೆ. ಅಷ್ಟರಲ್ಲಿ 9,51,00,000 ಯೋಜನದಷ್ಟು ಕ್ರಮಿಸಬೇಕು ಅಂತಂದ್ರೆ ಒಂದು ಕ್ಷಣಕ್ಕೆ ಎಷ್ಟು ಯೋಜನದಷ್ಟು ಕ್ರಮಿಸ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದೊಂದು ಕ್ಷಣಕ್ಕೆ 2,000 ಯೋಜನ ಮತ್ತು 2 ರಹದಾರಿ ಅಂತ ಹೇಳ್ತಾರೆ. ಅಂದ್ರೆ 2,000 ಯೋಜನದಷ್ಟು ಯೋಜನಗಳನ್ನ ಒಂದೊಂದು ಕ್ಷಣಕ್ಕೆ ಸೂರ್ಯದೇವರು ಸಂಚಾರ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಪ್ರತಿಯೊಬ್ಬ ಜೀವನ ಬದುಕಿಗೆ ಬೇಕಾದಂತಹ ಬೆಳಕನ್ನ ಕೊಡುವಂತಹ ಸೂರ್ಯದೇವರು ಅಹರ್ನಿಶಿ ಜೀವರಿಗೋಸ್ಕರವಾಗಿ ಸಂಚಾರ ಮಾಡಿಕೊಂಡು ಜೀವರ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ ಅಂತ ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾರೆ. ಇದಾದ ಮೇಲೆ ಅಲ್ಲ, ಇಷ್ಟು ಹೇಳಿದ್ರೆ ಹೌದು, ಆದ್ರೂ ಆ ಸೂರ್ಯನ ಚಲನೆಯ ಬಗ್ಗೆ ಮತ್ತೆ ವಿಸ್ತಾರವಾಗಿ ನಿರೂಪಣೆ ಮಾಡಿ ಅಂತ ಆ ಪರೀಕ್ಷಿತ ರಾಜ ಕೇಳಿಕೊಳ್ತಾನೆ. ಮತ್ತೆ ಅದಕ್ಕೆ ಮುಂದೆ ವಿಸ್ತಾರವಾಗಿ ಶುಕಾಚಾರ್ಯರು ಉತ್ತರವನ್ನು ಕೊಡುವವರಿದ್ದಾರೆ. ಆ ಪ್ರಶ್ನೋತ್ತರಗಳನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇವತ್ತು ಸ್ವಲ್ಪ ಬೇಗನೆ ಮುಗಿಸ್ತಾ ಇದ್ದೇನೆ. ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.